ರೈತರ ಜಾತ್ರೆ ಎಂದೇ ಹೆಸರುವಾಸಿಯಾದ ಧಾರವಾಡದ ಕೃಷಿ ಮೇಳಕ್ಕೆ ಇಂದು ಅದ್ದೂರಿ ತೆರೆ ಬಿದ್ದಿದೆ. ಕಳೆದ 4 ದಿನಗಳಿಂದ ನಡೆದ ಈ ಕೃಷಿ ಮೇಳ ಜಾತ್ರೆಯ ಸೊಬಗನ್ನ ಕಳೆಗಟ್ಟಿತ್ತು. ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದ ರೈತರು ತಮ್ಮ ಕೃಷಿಗೆ ಸಂಬಂಧಿಸಿದ ಬೀಜ, ರಾಸಾಯನಿಕ ಗೊಬ್ಬರ, ಯಂತ್ರೋಪಕರಣ, ಟ್ರ್ಯಾಕ್ಟರ್ ಖರೀದಿಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಇನ್ನು ಈ ಕೃಷಿ ಮೇಳದಲ್ಲಿ ಪ್ರತಿಯೊಂದು ಕೃಷಿಯೇತರ ಸಾಮಗ್ರಿಯ ಮೇಲೆ ವಿಶೇಷ ರಿಯಾಯಿತಿಯನ್ನ ಕಂಪನಿ ರೈತರಿಗೆ ನೀಡಿತ್ತು. ಸಂಜೀವ್ ರೆಡ್ಡಿ ಬಿರಾದಾರ್ ಅವರು ಮಾತನಾಡಿ, ಮೆಕ್ಕೆಜೋಳದ ಕೃಷಿಯ ಹೆಚ್ಚು ಇಳುವರಿಯನ್ನ ರೈತರು ಹೊಂದಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ಫ್ಯೂಚರ್ ಬಯೋಟೆಕ್ನಿಕ್ ಮಾಲೀಕರಾದ ಚಂದ್ರಶೇಖರ್ ಮತ್ತು ಬಯೋಟೆಕ್ ಮ್ಯಾನೇಜರ್ ರೈತರಿಗೆ ಆಗುವಂತಹ ಅನುಕೂಲಗಳ ಕುರಿತು ಮಾಹಿತಿಯನ್ನ ನಮ್ಮ TV20 ಕನ್ನಡ ವಾಹಿನಿಯ ಜೊತೆಗೆ ಹಂಚಿಕೊಂಡರು. ಈ ಪಿಕ್ಚರ್ ಬಯೋಟೆಕ್ ಕಂಪನಿಯ ನೇರವಾಗಿ ರೈತರೊಂದಿಗೆ ಸಂಪರ್ಕ ಹೊಂದಿರತ್ತೆ ಎಂದು ತಿಳಿಸಿದ್ರು. ಒಟ್ಟಿನಲ್ಲಿ ರೈತರಿಗೆ ಅನುಕೂಲತೆ ಒದಗಿಸುವ ನಿಟ್ಟಿನಲ್ಲಿ ಅನೇಕ ಕಂಪನಿಗಳು ಹೆಚ್ಚು ಇಳುವರಿಯನ್ನ ಒದಗಿಸಲು ತಯಾರಿದ್ದಾವೆ ಎಂದು ರೈತರಿಗೆ ಅಭಯ ನೀಡಿದ್ರು. ಇದು ಫ್ಯೂಚರ್ ಬಯೋಟೆಕ್ ಸಂಸ್ಥೆ 2016ನೇ ಇಸ್ವಿಯಲ್ಲಿ ನಾನು ಮತ್ತು ಚಂದ್ರಶೇಖರ್ ಕಾರ್ಯಮನೀಸರ್ ಅವರು ಇಲ್ಲಿ ಧಾರವಾಡದಿಂದ ಪ್ರಾರಂಭ ಮಾಡಿದ್ವಿ. ಫ್ಯೂಚರ್ ಬಯೋಟೆಕ್ ಸಂಸ್ಥೆ ಮುಖ್ಯವಾಗಿ ಸುಸ್ಥಿರ ತಂತ್ರಜ್ಞಾನಗಳ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಇದರಲ್ಲಿ ಜೈವಿಕ ಗೊಬ್ಬರಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಾವಯವ ಗೊಬ್ಬರಗಳು, ಇದರ ಬಗ್ಗೆ ನಾವು ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ಬೆಳೆಗಳ ನಿರ್ವಹಣೆ, ಮಣ್ಣಿನ ಫಲವತ್ತತೆ ನಿರ್ವಹಣೆ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ರೈತರಿಗೆ ಒದಗಿಸ್ಕೊಡ್ತಾ ಇದ್ದೀವಿ. ನಮ್ಮ ಉತ್ಪನ್ನಗಳು ಹೆಚ್ಚು ಅಗ್ರಿ ಕ್ಲಿನಿಕ್ ಮತ್ತು ಡೀಲರ್ ಪಾಯಿಂಟ್ಗಳಲ್ಲಿ, ಕೋಆಪರೇಟಿವ್ ಸೊಸೈಟಿ ಮತ್ತು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳಲ್ಲಿ ರೈತರಿಗೆ ಸಿಗ್ತಾ ಇದೆ. ಮುಖ್ಯವಾಗಿ ನಮ್ಮಿಂದ ರೈತರಿಗೆ ಆಗುವಂಥ ಉಪಯೋಗ ಅಂತಂದರೆ ವೈಜ್ಞಾನಿಕ ಕೃಷಿಯ ಬಗ್ಗೆ ಮಾಹಿತಿ, ಒಂದು ರೋಗ ನಿರ್ವಹಣೆ ಅಥವಾ ಪೋಷಕಾಂಶ ನಿರ್ವಹಣೆ, ಮಣ್ಣಿನ ಫಲವತ್ತತೆ ನಿರ್ವಹಣೆ, ಇದು ಯಾವುದರ ಬಗ್ಗೆನೇ ಆಗಿರಲಿ ಇಲ್ಲಿ ಫ್ಯೂಚರ್ ಬಯೋಟೆಕ್ ಸಂಸ್ಥೆ ರೈತರಿಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಮತ್ತು ಅವರ ರೈತರ ತೋಟಕ್ಕೆ ಭೇಟಿ ನೀಡಿ ಅವರಿಗೆ ಬೇಕಾದಂತಹ ಮಾಹಿತಿಗಳನ್ನು ಅವ್ರಿಗೆ ಒದಗಿಸ್ಕೊಡ್ತಾ ಇದೆ. ನಮ್ಮ ಉತ್ಪನ್ನಗಳನ್ನು ಬಳಸಿಕೊಂಡಂಥ ರೈತರು ಹೆಚ್ಚಿನ ಇಳುವರಿಯನ್ನು ಪಡೆದ್ರ ಜೊತೆಗೆ ಮತ್ತು ಅವರು ಹೆಚ್ಚಿನ ಇಳುವರಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಂಡು ಅವರು ಲಾಭ ಪಡೀತಾ ಇದ್ದಾರೆ. ಕರ್ನಾಟಕದಾದ್ಯಂತ ನಮ್ಮ ಉತ್ಪನ್ನಗಳಿಗೆ ಆಲ್ರೆಡಿ ರೈತರಿಗೆ ಸಿಗ್ತಾ ಇದೆ. ಇದೇ ರೀತಿ ರೈತರು ನಮ್ಮ ಫ್ಯೂಚರ್ ಬಯೋಟೆಕ್ನ ಸದುಪಯೋಗ ಪಡ್ಕೋಬೇಕು ಅಂತೇಳಿ ನಾನು ಮತ್ತು ಕಾರ್ಯಮನೀಸರ್ ಅವರು ಕೇಳ್ಕೊತಾ ಇದ್ದೀವಿ. ಈಗ ಮುಖ್ಯವಾಗಿ ನಾವು ನಮ್ಮ ಸಿಬ್ಬಂದಿ ಪ್ರತಿ 10 ಹಳ್ಳಿಗೂ ಒಂದೊಂದು ಸಿಬ್ಬಂದಿಯನ್ನು ನಾವು ನೇಮಿಸಿರ್ತೀವಿ. ಅಲ್ಲಿ ಒಂದು ಅಗ್ರಿ ಕ್ಲಿನಿಕ್ ಹತ್ರ ಅಥವಾ ಒಂದು ಸೊಸೈಟಿಯಲ್ಲಿ ಅಥವಾ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯಲ್ಲಿ ಯಾರಿಗಾದರೂ ತೊಂದರೆ ಇದೆ ಅಂತ ಅವರಲ್ಲಿ ಬಂದು ಒಂದು ಮಾಹಿತಿಯನ್ನು ಕೊಟ್ಟರೆ ಆವಾಗ ಆ ಮಾಹಿತಿಯನ್ನು ತಗೊಂಡು ರೈತರ ಜೊತೆ ಅವರ ಹೊಲಕ್ಕೆ ಭೇಟಿ ನೀಡಿ ಅವರ ತೊಂದರೆಯನ್ನು ಪರಿಹರಿಸೋದ್ರ ಕಡೆ ನಾವು ಗಮನ ಕೊಡ್ತೀವಿ. ಮೌನೇಶ್ ಇಂಗಳಹಳ್ಳಿ ಜೊತೆ ಚಂದ್ರು ಬೀರಣ್ಣವರ್, TV20 ಕನ್ನಡ ನ್ಯೂಸ್, ಧಾರವಾಡ. ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.